ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ಜಾಗತಿಕ ಆರ್ಥಿಕತೆಯ ಕೇಂದ್ರ ಬಿಂದು ಬದಲಾಗ್ತಾ ಇದೆ. ಒಂದು ಕಡೆ ದಶಕಗಳಿಂದ ವಿಶ್ವದ ಉತ್ಪಾದನಾ ಶಕ್ತಿಯಾಗಿದ್ದ ಚೀನಾದ ಆರ್ಥಿಕತೆಯು ಹಿಂದೆಂದೂ ಕಂಡರಿಯದಂತಹ ಬಿಕ್ಕಟ್ಟು, ನಿಧಾನಗತಿ ಮತ್ತು ಕುಸಿತದ ಸುಳಿಯಲ್ಲಿ ಸಿಲುಕಿದೆ. ರಿಯಲ್ ಎಸ್ಟೇಟ್ ಕುಸಿತ, ಯುವ ನಿರುದ್ಯೋಗದ ಹೆಚ್ಚಳ ಮತ್ತು ವಿಶ್ವಾಸದ ಕೊರತೆಯಿಂದಾಗಿ ಡ್ರ್ಯಾಗನ್ ರಾಷ್ಟ್ರದ ಪ್ರಭಾವ ಈಗ ಕ್ಷೀಣಿಸ್ತಾ ಇದೆ. ಆದರೆ ಇದೇ ಬಿಕ್ಕಟ್ಟು ಭಾರತಕ್ಕೆ ಒಂದು ಸುವರ್ಣ ಅವಕಾಶ. ಚೀನಾದಿಂದ ಹೊರಬರ್ತಾ ಇರುವ ಅಂತಾರಾಷ್ಟ್ರೀಯ ಬಂಡವಾಳ ಮತ್ತು ಉತ್ಪಾದನಾ ಕಂಪನಿಗಳನ್ನು ಆಕರ್ಷಿಸಲು ಭಾರತಕ್ಕೆ ಇದಕ್ಕಿಂತ ಉತ್ತಮ ಸಮಯ ಇನ್ನೊಂದಿಲ್ಲ. ಚೀನಾದ ಈ ಹಿನ್ನಡೆಯ ಸಂದರ್ಭವನ್ನು ಭಾರತವು ತನ್ನ ಸಂಪೂರ್ಣ ಸಾಮರ್ಥ್ಯಕ್ಕೆ ಬಳಸಿಕೊಂಡು ಜಾಗತಿಕ ಆರ್ಥಿಕ ಶಕ್ತಿಯಾಗಲು ಸಾಧ್ಯವೇ? ಈ ವಿಡಿಯೋದಲ್ಲಿ ನಾವು ಚೀನಾದ ಆರ್ಥಿಕತೆ ಏಕೆ ಕುಸಿತಾ ಇದೆ, ಭಾರತವು ಈ ಪರಿಸ್ಥಿತಿಯನ್ನ ಹೇಗೆ ಬಳಸಿಕೊಳ್ಳಬಹುದು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಕಳೆದ 4 ದಶಕಗಳಿಂದ ಚೀನಾದ ಆರ್ಥಿಕ ಯಶಸ್ಸಿಗೆ ಸ್ಥಿರ ಆಸ್ತಿ ಹೂಡಿಕೆ ಅಂದರೆ ಫಿಕ್ಸ್ಡ್ ಅಸೆಟ್ ಇನ್ವೆಸ್ಟ್ಮೆಂಟ್ FAI ಮತ್ತು ರಫ್ತುಗಳು ಪ್ರಮುಖ ಆಧಾರವಾಗಿದ್ವು. ಆದರೆ ಈ ಮಾದರಿಯು ಈಗ ಅದರ ಮಿತಿಯನ್ನ ತಲುಪಿದೆ. 2021ರಲ್ಲಿ ಎವರ್ಗ್ರಾಂಡೆ ಗ್ರೂಪ್ನ ಡಿಫಾಲ್ಟ್ನಿಂದ ಆರಂಭವಾದ ಚೀನಾದ ಆಸ್ತಿ ವಲಯದ ಬಿಕ್ಕಟ್ಟು ಅತಿಯಾದ ನಿರ್ಮಾಣ ಮತ್ತು ಡೆವಲಪರ್ಗಳ ಸಾಲದ ಮಿತಿಗಳ ಮೇಲೆ ಹೊಸ ನಿಯಂತ್ರಣಗಳಿಂದ ಉಂಟಾದ ಆರ್ಥಿಕ ಸಂಕಷ್ಟವಾಗಿದೆ. ಈ ಬಿಕ್ಕಟ್ಟು ಎವರ್ಗ್ರಾಂಡೆ ಮೀರಿ ಕಂಟ್ರಿ ಗಾರ್ಡನ್ ಮತ್ತು ಇತರ ಪ್ರಮುಖ ಡೆವಲಪರ್ಗಳಿಗೆ ಹರಡಿತು. ಎವರ್ಗ್ರಾಂಡೆ ಮಾತ್ರ ಸುಮಾರು 2 ಟ್ರಿಲಿಯನ್ ಸಾಲವನ್ನು ಚಿಲ್ಲರೆ ಹೂಡಿಕೆದಾರರು, ಬ್ಯಾಂಕುಗಳು ಮತ್ತು ವಿದೇಶಿ ಹೂಡಿಕೆದಾರರಿಗೆ ಬಾಕಿ ಉಳಿಸಿತು. ಜನವರಿ 2024ರಲ್ಲಿ ಹಾಂಗ್ಕಾಂಗ್ ನ್ಯಾಯಾಲಯವು ಎವರ್ಗ್ರಾಂಡೆಯನ್ನು ದಿವಾಳಿ ಮಾಡಲು ಆದೇಶಿಸಿತು. ಇತ್ತೀಚಿನ ರಾಷ್ಟ್ರೀಯ ಅಂಕಿಅಂಶಗಳ ಬ್ಯೂರೋದ ಮಾಹಿತಿಯ ಪ್ರಕಾರ ಅಕ್ಟೋಬರ್ನಲ್ಲಿ ಚೀನಾದ ಸ್ಥಿರ ಆಸ್ತಿ ಹೂಡಿಕೆಯು ತೀವ್ರ ಹಿನ್ನಡೆಯನ್ನ ಅನುಭವಿಸಿದೆ. ಆಸ್ತಿ ವಲಯದ ಕುಸಿತವು ಚೀನಾ ಆರ್ಥಿಕತೆಗೆ ಬಹುಮುಖಿ ಪರಿಣಾಮಗಳನ್ನ ಉಂಟು ಮಾಡ್ತಾ ಇದೆ. ಪ್ರಮುಖವಾಗಿ ಇದು ನೆಗೆಟಿವ್ ವೆಲ್ತ್ ಎಫೆಕ್ಟ್ ಅನ್ನ ಉಂಟು ಮಾಡ್ತಾ ಇದೆ. ಇದು ಗ್ರಾಹಕರ ವಿಶ್ವಾಸವನ್ನ ಅಂದ್ರೆ ಚೀನಾ ಜನತೆಯ ವಿಶ್ವಾಸವನ್ನ ಕುಗ್ಗಿಸಲು ಕಾರಣವಾಗ್ತಿದೆ. ಜಾಗತಿಕವಾಗಿ ಈ ಪರಿಸ್ಥಿತಿ ನಾರ್ಮಲ್ ಆರ್ಥಿಕ ಕುಸಿತದ ರೀತಿ ಕಾಣ್ತಾ ಇಲ್ಲ. ಚೀನಾ ಕಬ್ಬಿಣದ ಅದಿರು ಕಚ್ಚಾ ವಸ್ತುಗಳ ವಿಶ್ವದ ಅತಿದೊಡ್ಡ ಗ್ರಾಹಕ ಆಗಿರೋದ್ರಿಂದ ಆಸ್ತಿ ಮಾರುಕಟ್ಟೆ ಬಿಕ್ಕಟ್ಟಿನಿಂದ ಕಬ್ಬಿಣದ ಅದಿರು ಫ್ಯೂಚರ್ಗಳ ಕುಸಿತವು ಜಾಗತಿಕ ವ್ಯಾಪಾರ ಮತ್ತು ಕೈಗಾರಿಕಾ ಅಭಿವೃದ್ಧಿಯ ಮೇಲೆ ದೀರ್ಘಕಾಲದ ಪರಿಣಾಮ ಬೀರುತ್ತೆ. ಚೀನಾದಲ್ಲಿನ ರಚನಾತ್ಮಕ ಸವಾಲುಗಳು ಜಾಗತಿಕ ಪೂರೈಕೆ ಸರಪಳಿಯನ್ನು ಮರು ಸಂರಚಿಸಲು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವಾಗ ಭಾರತವು ತನ್ನ ವಿಶಿಷ್ಟ ಆರ್ಥಿಕ ಮತ್ತು ಸಾಂಸ್ಥಿಕ ಶಕ್ತಿಯೊಂದಿಗೆ ಜಾಗತಿಕ ಬಂಡವಾಳವನ್ನು ಆಕರ್ಷಿಸಲು ಉತ್ತಮ ಸ್ಥಾನದಲ್ಲಿದೆ. ಭಾರತದ ಆರ್ಥಿಕತೆಯು ದೇಶೀಯ ಖಾಸಗಿ ಬಳಕೆಯ ಬೇಡಿಕೆಯಿಂದ ನಡೆಸಲ್ಪಡುತ್ತೆ. ಇದು ರಾಜ್ಯ ನೇತೃತ್ವದ ಹೂಡಿಕೆ ಮತ್ತು ರಫ್ತುಗಳನ್ನು ಅವಲಂಬಿಸಿರುವ ಚೀನಾದ ಮಾದರಿಯಿಂದ ಭಿನ್ನವಾಗಿದೆ. ಭಾರತವು 2025-26ರ ಆರ್ಥಿಕ ವರ್ಷದಲ್ಲಿ 6.6% ಬೆಳವಣಿಗೆಯನ್ನು ಸಾಧಿಸುವ ನಿರೀಕ್ಷೆಯಲ್ಲಿದೆ. ಇದು ವಿಶ್ವದಲ್ಲಿ ಅತಿ ವೇಗದ ಬೆಳವಣಿಗೆಯಾಗಿದೆ. ಚೀನಾದ 4.8%ಕ್ಕಿಂತ ಹೆಚ್ಚು. ಭಾರತವು ಮುಂದಿನ 2 ವರ್ಷಗಳಲ್ಲಿ G20 ರಾಷ್ಟ್ರಗಳಲ್ಲಿ ವೇಗವಾಗಿ ಬೆಳೆಯುವ ಆರ್ಥಿಕತೆಯಾಗಿ ಉಳಿಯುತ್ತೆ. 2027ರ ಹೊತ್ತಿಗೆ 6.5% ಬೆಳವಣಿಗೆಯನ್ನ ನಿರೀಕ್ಷಿಸ್ತಾ ಇದೆ. ಭಾರತದ ಸೇವಾ ವಲಯವು ಆರ್ಥಿಕತೆಗೆ ಸ್ಥಿರವಾದ ಕೊಡುಗೆಯನ್ನ ನೀಡುವ ಹಳೆಯ ಯುದ್ಧದ ಕುದುರೆ ಎಂದು ಆರ್ಥಿಕ ಸಮೀಕ್ಷೆ 2024-25ರಲ್ಲಿ ಗುರುತಿಸಲಾಗಿದೆ. ಭಾರತದ ಪ್ರಜಾಪ್ರಭುತ್ವ ಸ್ವರೂಪವು ಪಾಶ್ಚಿಮಾತ್ಯ ದೇಶಗಳು, ಬಂಡವಾಳಶಾಹಿಗಳು ಮತ್ತು ಕಂಪನಿಗಳಿಗೆ ಚೀನಾದ ಏಕಪಕ್ಷದ ರಾಜ್ಯಕ್ಕಿಂತ ಸುರಕ್ಷಿತ ಮತ್ತು ಹೆಚ್ಚು ಸ್ವೀಕಾರಾರ್ಹವೆಂದು ಪರಿಗಣಿಸಲಾಗಿದೆ. ಅಮೆರಿಕದ ಸುಂಕವನ್ನು ಎದುರಿಸಿದಾಗಲೂ ಭಾರತವು ರಫ್ತುಗಳನ್ನು ಮರು ನಿರ್ದೇಶಿಸುವ ಮೂಲಕ ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸಿದೆ. ಎಕ್ಸಾಂಪಲ್ಗೆ, ಅಮೆರಿಕಾಗೆ ಎಕ್ಸ್ಪೋರ್ಟ್ ಆಗ್ತಾ ಇದ್ದಂತಹ 11.9% ಕುಸಿತ ಕಂಡಿದ್ದರೂ ಒಟ್ಟಾರೆ ರಫ್ತುಗಳು 6.75%
ಏರಿಕೆಯನ್ನ ಕಂಡಿದೆ. ಈ ಸ್ಥಿರತೆಯು ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ಭಾರತವನ್ನು ಆದ್ಯತೆಯ ದೀರ್ಘಾವಧಿಯ ಹೂಡಿಕೆಯ ತಾಣವನ್ನಾಗಿ ಮಾಡುತ್ತದೆ. ಇನ್ನು ಜಾಗತಿಕ ಕಂಪನಿಗಳು ತಮ್ಮ ಪೂರೈಕೆ ಸರಪಳಿಗಳನ್ನು ಚೀನಾದಿಂದ ಹೊರಕ್ಕೆ ವೈವಿಧ್ಯಗೊಳಿಸಲು ಪ್ರಯತ್ನಿಸ್ತಾ ಇರುವಾಗ ಈ ಹಿನ್ನೆಲೆಯಲ್ಲಿ ಚೀನಾ +1 ಭಾರತವು ತನ್ನ ನೀತಿಗಳನ್ನು ಮತ್ತು ಬೃಹತ್ ಮಾರುಕಟ್ಟೆಯನ್ನು ಬಳಸಿಕೊಂಡು ಈ ಹೂಡಿಕೆಗಳನ್ನು ಆಕರ್ಷಿಸಲು ಸಿದ್ಧವಾಗಿದೆ. ಚೀನಾ +1 ಕಾರ್ಯತಂತ್ರವು ಹೆಚ್ಚುತ್ತಿರುವ ಚೀನಾದ ಕಾರ್ಮಿಕರ ವೆಚ್ಚಗಳು, ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಹಾಗೆ ಇನ್ನಿತರ ಅಡಚಣೆಗಳಿಂದ ಪ್ರೇರೇಪಿಸಲ್ಪಟ್ಟಿದೆ. ಭಾರತವು ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ಅಂತಾರಾಷ್ಟ್ರೀಯ ಹೂಡಿಕೆಗಳನ್ನು ಆಹ್ವಾನಿಸಲು ಮೇಕ್ ಇನ್ ಇಂಡಿಯಾ ಮತ್ತು ಉತ್ಪಾದನೆ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಯಂತಹ ನೀತಿಗಳನ್ನು ಪ್ರಾರಂಭಿಸಿದೆ. ಭಾರತವು ಈಗ ಗ್ಲೋಬಲ್ ಸಪ್ಲೈ ಚೈನ್ನ ಪ್ರಮುಖ ಭಾಗವಾಗಿ ತನ್ನ ಸ್ಥಾನವನ್ನು ಬಲಪಡಿಸಲು ಪ್ರಬಲ ಸ್ಪರ್ಧಿಯಾಗಿದೆ. ಜಾಗತಿಕ ಉತ್ಪಾದನಾ ಹೂಡಿಕೆಯನ್ನು ಆಕರ್ಷಿಸುವಲ್ಲಿ ಭಾರತವು ವಿಯೆಟ್ನಾಂ ಮತ್ತು ಮೆಕ್ಸಿಕೋದಂತಹ ಇತರ ಚೀನಾ +1 ಪರ್ಯಾಯಗಳೊಂದಿಗೆ ತೀವ್ರವಾಗಿ ಸ್ಪರ್ಧಿಸ್ತಾ ಇದೆ. ಭಾರತವು ತನ್ನ ಸಂಭಾವ್ಯತೆಯನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಲು ಮತ್ತು ಜಾಗತಿಕ ಹೂಡಿಕೆ ಚೀನಾದ ಮುಖ್ಯ ಪರ್ಯಾಯವಾಗಲು ಇದು ಭೂಮಿ, ಕಾರ್ಮಿಕ ಮತ್ತು ನಿಯಂತ್ರಕ ಚೌಕಟ್ಟುಗಳಿಗೆ ಸಂಬಂಧಿಸಿದ ದೀರ್ಘಕಾಲದ ರಚನಾತ್ಮಕ ಅಡೆತಡೆಗಳನ್ನು ನಿರ್ವಹಿಸಬೇಕು. ಭಾರತವು 2030ರ ದಶಕದ ಉತ್ತರಾರ್ಧದವರೆಗೆ ಜನಸಂಖ್ಯೆಯ ಲಾಭಾಂಶವನ್ನು ಹೊಂದಿದ್ದರೂ ಈ ಸಂಭಾವ್ಯತೆಯನ್ನು ಸಂಪೂರ್ಣವಾಗಿ ಸಾಧಿಸಲು ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿನ ರಚನಾತ್ಮಕ ಸವಾಲುಗಳನ್ನು ನಿವಾರಿಸಬೇಕು. ಭಾರತವು ಚೀನಾದ ರಚನಾತ್ಮಕ ಮಂದಗತಿಯಿಂದ ಉಂಟಾಗುವ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಪ್ರಸ್ತುತ ನೀತಿಗಳ ದಕ್ಷತೆಯನ್ನು ಹೆಚ್ಚಿಸುವ ಮತ್ತು ಉಳಿದಿರುವ ರಚನಾತ್ಮಕ ಸವಾಲುಗಳನ್ನು ನಿವಾರಿಸಲು ಕೆಲವು ಕಾರ್ಯತಂತ್ರದ ಹಸ್ತಕ್ಷೇಪಗಳು ಅಗತ್ಯವಿದೆ. ಭಾರತವು ಚೀನಾದಂತಹ ಬಲಿಷ್ಠ ದೇಶವನ್ನು ಮೀರಿ ಬೆಳಿಬೇಕು ಅಥವಾ ಚೀನಾದ ಲೆವೆಲ್ಗೆ ಬೆಳಿಬೇಕು ಅಂದರೆ ಬಹಳ 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 ಕಷ್ಟನೇ ಇದೆ. ಯಾಕಂದರೆ ಇವತ್ತು ಅಮೇರಿಕ ಮತ್ತು ಚೀನಾದ ನಡುವೆ ಎಷ್ಟೇ ವೈರತ್ವ ಇದ್ದರೂ ಕೂಡ ಇವತ್ತಿಗೂ ಅಮೇರಿಕಾದ ಫ್ಲಾಗ್ ಏನಿದೆ ಆ ಫ್ಲಾಗ್ ತಯಾರಾಗೋದು ಚೀನಾದಲ್ಲೇ. ಇವತ್ತು ಚೀನಾ ಯಾವ ಲೆವೆಲ್ಗೆ ಬೆಳೆದು ನಿಂತಿದೆ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಚೀನಾ ಬೇಕೇ ಬೇಕು. ಚೀನಾ ಇಲ್ಲ ಅಂದರೆ ಆ ಕೆಲಸ ಆಗಲ್ಲ, ಆ ವಸ್ತು ಸಿಗೋದಿಲ್ಲ ಅನ್ನೋ ಮಟ್ಟಕ್ಕೆ ಚೀನಾ ಬೆಳೆದು ನಿಂತಿದೆ. ಅಮೇರಿಕಾದಂತಹ ಬಲಿಷ್ಠ ದೇಶ ಒಂದು ವರ್ಷದಲ್ಲಿ 5ರಿಂದ 10 ಶಿಪ್ಗಳನ್ನು ಬಿಲ್ಡ್ ಮಾಡಿದ್ರೆ ಅದೇ ಮತ್ತೊಂದು ಕಡೆ ಚೀನಾ ಕೇವಲ ಒಂದೇ ವರ್ಷದಲ್ಲಿ 1,000ದಿಂದ 1,500ವರೆಗೆ ಶಿಪ್ಗಳನ್ನು ತಯಾರು ಮಾಡಿ ನಿಲ್ಲಿಸುತ್ತೆ. ಇದರಲ್ಲೇ ಅರ್ಥ ಆಗುತ್ತೆ ಚೀನಾ ಉತ್ಪಾದನಾ ವಿಚಾರದಲ್ಲಿ ಯಾವ ಲೆವೆಲ್ಗೆ ಬೆಳೆದು ನಿಂತಿದೆ ಅಂತ. ಇಂತಹ ಚೀನಾಗೆ ಪರ್ಯಾಯವಾಗಿ ಮತ್ತೊಂದು ದೇಶ ಬೇಕು ಅಂತ ಅಮೆರಿಕ ಹಾಗೂ ಇನ್ನಿತರ ಯುರೋಪಿಯನ್ ದೇಶಗಳು ಹುಡುಕ್ತಾ ಇವೆ. ಒಂದು ವೇಳೆ ಭಾರತವೇನಾದ್ರೂ ಚೀನಾ +1 ಅಥವಾ ಚೀನಾಗೆ ಪರ್ಯಾಯ ದೇಶ ಆಯಿತು ಅಂದರೆ ಭಾರತದ ಬೆಳವಣಿಗೆ ವೇಗವನ್ನು ನಾವ್ಯಾರೂ ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಆ ಲೆವೆಲ್ಗೆ ಇರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.